ಮಹಮ್ಮದ್ ಪೀರ್ ಅವರ ಕಂಪನಿಯಲ್ಲೇ ಇದ್ದಂಥವರು ಚೆನ್ನವೀರಪ್ಪ. ಅವರ ಜೊತೆ ಎಂ ವಿ ರಾಜಮ್ಮ ಅವರಿಗೆ ಮದುವೆ ಆಗುತ್ತೆ. 1921ರಲ್ಲಿ ಅವರು ಹುಟ್ಟಿದ್ದು. 1935ರಲ್ಲಿ ಮೇ ತಿಂಗಳಲ್ಲಿ ಅವರಿಗೆ ಮದುವೆ ಆಯಿತು. ದಂಪತಿ ಸೊಗಸಾಗಿ ಜೀವನ ನಡೆಸ್ತಿದ್ದಾರೆ. ಆದರೆ 6 ತಿಂಗಳ ದಾಂಪತ್ಯ ಸಂಸಾರದ ಜೀವನ ರಾಜಮ್ಮ ಅವರ ಪಾಲಿಗೆ. ಕಾರಣ 6 ತಿಂಗಳ ಹೊತ್ತಿಗೆ ಆಗಲೇ ಒಂದು ಬಿರುಕು ಶುರುವಾಯಿತು. ಅದಕ್ಕೊಂದು ದೊಡ್ಡ ಕಾರಣ ಯಾಕೆ ಅಂದರೆ, ಸಂಸಾರ ನೌಕಾ ನಾಟಕದಲ್ಲಿ ರಾಜಮ್ಮ ಅವರು ಪಾತ್ರ ಮಾಡಿದರು. ಅದೇ ನಾಟಕ ಸಿನಿಮಾ ಆಗುವಂಥ ಸಂದರ್ಭ. ಅದರಲ್ಲಿ ಪಾತ್ರ ಮಾಡಬೇಕು ಅಂತ ರಾಜಮ್ಮ ಅವರಿಗೆ ಅವಕಾಶ ಅರಸಿ ಬಂತು. ಆದರೆ ಮನೆಯಲ್ಲಿ ಯಾರೂ ಒಪ್ತಾ ಇಲ್ಲ. ಅವರ ಪತಿರಾಯರಿಗಂತೂ ಇದು ಇಷ್ಟನೇ ಇಲ್ಲ. ನಾಟಕ ಪರವಾಗಿಲ್ಲ, ಈ ಸಿನಿಮಾ ಎಲ್ಲ ಬೇಡ ಅನ್ನೋದು ಅವರ ಹಠ. ಅಲ್ಲಿ ಒಂದು ಆಯ್ಕೆ ಪ್ರಶ್ನೆ ಬಂತು. ನಾಟಕ, ಸಿನಿಮಾ, ಕಲಾ ಬದುಕು ಇಲ್ಲ ಸಾಂಸಾರಿಕ ಜೀವನ, ಎರಡರಲ್ಲಿ ಯಾವುದು? ನೋಡಿ, ಅಂಥ 40ರ ದಶಕದಲ್ಲೇ ಅವರು ಕಲಾ ಬದುಕನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಾನು ಚಲನಚಿತ್ರದಲ್ಲಿ ನಟಿಸ್ತೀನಿ, ನಾನು ಕಲಾ ಬದುಕನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಚಿತ್ರದಲ್ಲಿ ನಟಿಸೋಕೆ ಒಪ್ಪಿಗೆ ಕೊಡ್ತಾರೆ. HLN ಸಿಂಹ ಅವರು ಸಂಸಾರ ನೌಕಾ ನಾಟಕವನ್ನೂ ಮಾಡಿದ್ರು, ಮುಂದೆ ಅವರೇ ಆ ಚಿತ್ರವನ್ನು ಮಾಡಿದ್ರು. ಹಾಗಾಗಿ ನಾಟಕದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಂಥ ರಾಜಮ್ಮ ಅವರನ್ನು ಚಲನಚಿತ್ರದಲ್ಲೂ ನೀನೇ ಬಂದು ಪಾತ್ರ ಮಾಡು ಅಂತ ಆಹ್ವಾನ ಕೊಟ್ಟು ಕರೆದ್ರು. ರಾಜಮ್ಮ ಅವರು ನಿರ್ಧಾರ ಮಾಡಲೇಬೇಕಾಯಿತು, ಕಲಾ ಬದುಕನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಒಂದು ವಿಷಯ ಜ್ಞಾಪಕದಲ್ಲಿರಲಿ ಸ್ನೇಹಿತರೆ, ಆಕೆ ಯಾವ ಮಟ್ಟದ ಜೀವನ ನಡೆಸಿದ್ರು ಅಂದರೆ, ಪತಿಯನ್ನು ಬಿಟ್ಟು ಅಥವಾ ತೊರೆದು ಅವರು ಕಲಾ ಬದುಕನ್ನು ಆಯ್ಕೆ ಮಾಡಿಕೊಂಡು ದೂರ ಹೋಗಿದ್ದಿರ್ಬೋದು. ಆದರೆ ತಮ್ಮ ಹೆಸರಿನ ಆ MVಯಲ್ಲಿ ಅವರು ಯಾವತ್ತಿಗೂ ಪತಿಯ ಜೊತೆನೇ ಇದ್ದರು. MV ರಾಜಮ್ಮ ಅಂದರೆ ಮೈಸೂರು ಚೆನ್ನವೀರಪ್ಪ ರಾಜಮ್ಮ. ಈ ಕಡೆ ಈ ಚೆನ್ನವೀರಪ್ಪ ಅವರು 2ನೇ ಮದುವೆ ಆದರು, 3ನೇ ಮದುವೆ ಆದರು. 3ನೇ ಮದುವೆಯಲ್ಲಿ ಅವರಿಗೆ ಮಕ್ಕಳೂ ಸಹ ಸಾಧ್ಯವಾಯಿತು. ಆ ಮಕ್ಕಳನ್ನೆಲ್ಲ ನೋಡಿಕೊಂಡಿದ್ದು MV ರಾಜಮ್ಮ ಅವರು. ತಾವು ಕಲಾ ಬದುಕಲ್ಲಿ ಒಂದಷ್ಟು ಎತ್ತರ ಕಂಡುಕೊಂಡು ಅಲ್ಲೂ ಒಂದಷ್ಟು ದುಡ್ಡೆಲ್ಲ ಸಂಪಾದನೆ ಮಾಡಿದ್ಮೇಲೆ ಇಲ್ಲಿ ಪತಿರಾಯರಿಗೋಸ್ಕರ ಮನೆಯನ್ನು ಕಟ್ಟಿಕೊಟ್ರು, ಆ ಮಡದಿಯರನ್ನು ನೋಡಿಕೊಂಡ್ರು, ಮಕ್ಕಳನ್ನು ನೋಡಿಕೊಂಡ್ರು. ಮುಂದೆ ಯಾವ ಹಂತಕ್ಕೆ ಬಂತು ಅಂದರೆ, ಆ 3ನೇ ಹೆಂಡತಿಯ ಮಕ್ಕಳು ಆಸ್ತಿ ವ್ಯಾಜ್ಯ, ಆಸ್ತಿಗೋಸ್ಕರ ಕೋರ್ಟ್ ಮೆಟ್ಟಲು ಹತ್ತಿದಾಗ ರಾಜಮ್ಮ ಅವರು ಇದು ಯಾವುದು ಬೇಡ, ನೀವೇ ಆಸ್ತಿ ಇಟ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಆಸ್ತಿಯನ್ನು ಹಂಚಿಬಿಟ್ರಂತೆ. ತ್ಯಾಗಮಯಿ ಹೆಣ್ಣು, ತ್ಯಾಗಮಯಿ ಅಮ್ಮ ಅನ್ನೋದು ಬಹುಶಃ MV ರಾಜಮ್ಮ ಅವರ ಪಾಲಿಗೆ ಅತಿಶಯೋಕ್ತಿ ಅಲ್ಲವೇ ಅಲ್ಲ, ಹೊಗಳಿಕೆ ಖಂಡಿತ ಅಲ್ಲ. ಕಾರಣ ಅವರು ಬದುಕಿದ್ದೇ ಹಾಗೆ.